ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಭೂತಪುರ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ, ಕಾಳಗಿ ತಾಲೂಕಿನ ಸೇಡಂ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಭೂತಪುರ ಗ್ರಾಮದ ಬಳಿ ರಾಜ್ಯ ಹೆದ್ದಾರಿ 149 ಸುಧಾರಣೆ ಮತ್ತು ಬಾಕ್ಸ್ ಕಲ್ವಟ್ಟ ಬ್ರಿಡ್ಜ್ ನಿರ್ಮಾಣದ ಅಡಿಗಲ್ಲು ಸಮಾರಂಭವನ್ನು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ ಉದ್ಘಾಟಿಸಿದರು. ಮಳೆ ಬಂದಾಗ ಇಲ್ಲಿ ಓವರ್ಫ್ಲಡಿಂಗ್ ಆಗಿ ಸುಮಾರು ಗಂಟೆಗಳ ಕಾಲ ಜನರಿಗೆ ಬಹಳ ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನ ನನ್ನ ಗಮನಕ್ಕೆ ತಂದ ಮೇಲೆ ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಬ್ರಿಡ್ಜ್ ಅನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಸುಮಾರು 3.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಇದೊಂದು ಬ್ರಿಡ್ಜ್. ಇದರಲ್ಲಿ 2 ಕಾಮಗಾರಿ ಇವೆ. 3.5 ಕೋಟಿಯಲ್ಲಿ 2 ಕಾಮಗಾರಿ ಇವೆ. ಒಂದು ಬ್ರಿಡ್ಜ್, ಇನ್ನೊಂದು ನಮ್ಮ ಯಲ್ಲಮ್ಮ ಗೇಟಿಂದ 2 ಕಿಲೋಮೀಟರ್ ರಸ್ತೆ ಬಹಳ ಹಾಳಾಗಿದೆ ಅಲ್ಲಿ. ಅದಕ್ಕೆ ಆ 2 ಕಿಲೋಮೀಟರ್ ರಸ್ತೆ ಮರು ಡಾಂಬರೀಕರಣ, ಈ 2 ಕಾಮಗಾರಿ ಸೇರಿ 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಅಡಿಗಲನ್ನು ಇವತ್ತು ಮಾಡಿದ್ದೀವಿ. ಇವತ್ತು ಭೂತ್ಪುರ ಗ್ರಾಮ ಆಗಿರ್ಬೋದು, ಪಂಚಪುರ ಗ್ರಾಮಗಳಾಗಿರ್ಬೋದು. ಇವತ್ತು ವಿಶೇಷವಾಗಿ ನಾವು ಭೂತ್ಪುರಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಇಲ್ಲಿ ಏನೇನೋ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ಇಲ್ಲಿ ಒಂದು ಪಟ್ಟಿಯನ್ನು ಮಾಡಿದ್ದೀವಿ. ಸುಮಾರು 1,60,00,000 ರೂಪಾಯಿ, ಅಂದ್ರೆ 3.5 ಕೋಟಿ ಬಿಟ್ಟು 1,60,00,000 ರೂಪಾಯಿ ಈಗಾಗಲೇ ಇಲ್ಲಿ ಈ ಕಾಮಗಾರಿಗಳನ್ನ ಈಗಾಗಲೇ ತೆಗೆದುಕೊಂಡಿದ್ದೀವಿ. ನಾವು ಒಂದೊಂದಾಗಿ ಓದಿ ಬಿಡ್ತೀನಿ. ಭೂತ್ಪುರ ಗ್ರಾಮದ ಸಿಸಿ ರಸ್ತೆ ಚರಂಡಿ 15 ಲಕ್ಷ, ಇದು 2023-24 ಇದು ಕೆಲಸ ಪೂರ್ತಿ ಆಗಿದೆ. ಭೂತ್ಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ಚರಂಡಿ ಎಸ್ಸಿ ಹುಡಿಯಲ್ಲಿ 10 ಲಕ್ಷ, ಇದೂ ಆಗಿದೆ. ಭೂತ್ಪುರ ಗ್ರಾಮದ ಈಶ್ವರಲಿಂಗ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ 5 ಲಕ್ಷ, ಇದೂ ಆಗಿದೆ. ಭೂತ್ಪುರ ಗ್ರಾಮದ ಬಂಡಿಜಾಡಿ ಹಳ್ಳದಿಂದ ಮಂಗಲಿಗೆ ಅಣಾದಿ ರಸ್ತೆ ನಿರ್ಮಾಣ 15 ಲಕ್ಷ, ಇದೂ ಆಗಿದೆ. ಭೂತ್ಪುರ ಗ್ರಾಮದ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ SCP 15 ಲಕ್ಷ, ಇದೂ ಆಗಿದೆ. ಭೂತ್ಪುರ ಗ್ರಾಮದ ಪರಿಶಿಷ್ಟ ಜಾತಿ ಕಾಲನಿ ಸಮುದಾಯ ಭವನ ನಿರ್ಮಾಣ 20 ಲಕ್ಷ, ಇದು ಆಗ್ಬೇಕಿದೆ. 20 ಲಕ್ಷದ್ದು. ಪ್ರಯತ್ನ ಶಾಲೆ 2 ಕೋಣೆ ಕಾಂಪೌಂಡ್ ಗೋಡೆ, ಇದು 30 ಲಕ್ಷ ಇದೆ, ಇದನ್ನು ಕೆಲಸ ಆಗಿದೆ. ಭೂತ್ಪುರ ಗ್ರಾಮದ ಮಂಗಲ್ಗಿ ಹೋಗುವ ರಸ್ತೆ ನಿರ್ಮಾಣ 20 ಲಕ್ಷ, ಇದೂ ಆಗಿದೆ. ಭೂತ್ಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ಚರಂಡಿ SCP 10 ಲಕ್ಷ, ಇದು ಆಗ್ಬೇಕು. ಇದು ನಿರ್ಮಿತಿ ಕೇಂದ್ರದಿಂದ ಆಗಿದೆ. ಭೂತ್ಪುರ ಗ್ರಾಮದಲ್ಲಿ ಸಾರ್ವಜನಿಕ ಶೌಚಾಲಯ 15 ಲಕ್ಷ, ಇದನ್ನು ಆಗ್ಬೇಕು. ಅದಲ್ಲದೆ ಬೀರ್ಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿಯಾಗಿ 5 ಲಕ್ಷ, ಇದನ್ನು ಸ್ಟಾರ್ಟ್ ಮಾಡಬೇಕು. ಇವೆಲ್ಲ ಕಾಮಗಾರಿ ಸುಮಾರು 1,60,00,000 ರೂಪಾಯಿದು ಇಲ್ಲಿ ಇವೆಲ್ಲ ಕಾಮಗಾರಿಗಳಾಗಿವೆ. ಮತ್ತು ಈ ಒಂದು 3.5 ಕೋಟಿನೂ ಕೂಡ ಇಲ್ಲಾಗಿವೆ. ಇವೆಲ್ಲ ಕಾಮಗಾರಿ ಈಗಾಗಲೇ ಇಲ್ಲಿ ಯಾಕೆ ಇವೆಲ್ಲ ಪಟ್ಟಿ ಓದಿ ಹೇಳ್ತಾ ಇದೀವಿ ಅಂತಂದ್ರೆ, ಕೆಲವು ಮಂದಿ ಬೇರೆ ಬೇರೆ ಪಾರ್ಟಿಯವರು ಟೀಕೆ ಮಾಡ್ತಾ ಇರೋದನ್ನ ಕೇಳಿದೆ ನಾನು. ಏನಂದ್ರೆ, ಕಾಂಗ್ರೆಸ್ ಸರ್ಕಾರದಲ್ಲಿ 5 ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿಗೆ ಹಣ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ರು. ಅದಕ್ಕೆ ಇದು ಉತ್ತರನ ಕೊಡ್ತಾ ಇದೀವಿ.